ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ, ಅದರಲ್ಲೂ ಸ್ಪೆಷಲ್ಲಾಗಿ ಮಕ್ಕಳು ಇಷ್ಟಪಡುವಂತಹ ಚಾಕ್ಲೇಟ್ ಬ್ರೌನಿಯನ್ನು ಮನೆಯಲ್ಲೇ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಕ್ರಿಗಿಂತನೂ ಚೆನ್ನಾಗಿ ಮತ್ತು ಮೊಟ್ಟೆ ಹಾಕದೇನೆ ಹೇಗೆ ಚಾಕ್ಲೇಟ್ ಬ್ರೌನಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇದನ್ನು ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ಬನ್ನಿ, ಹಾಗಾದರೆ ಮನೆಯಲ್ಲೇ ಚಾಕ್ಲೇಟ್ ಬ್ರೌನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಇಲ್ಲಿ ಮೊದಲು ನಾವು ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೋಬೇಕು. ಅದಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನಾವು ಕಾಯಿಸ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಕಾದಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಅದರ ಮೇಲೆ ಒಂದು ಬೌಲ್ನ ಇಡೋಣ. ನೀವು ಬೇಕಾದರೆ ಸ್ಟೀಲಿನ ಬೌಲ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಅದಕ್ಕೆ 1 ಕಪ್ನಷ್ಟು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡನ್ನು ಹಾಕೋತಾ ಇದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ಈಗ ನಾವು ಅದನ್ನು ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಆಗುವವರೆಗೂ ನಾವು ಕಲಿಸ್ತಾನೇ ಇರಬೇಕು. ಆ ನೀರಿನ ಬಿಸಿಗೆ ಅದು ಮೆಲ್ಟ್ ಆಗುತ್ತೆ. ಸೊ ಅದರಲ್ಲಿ ಗಂಟಿರಬಾರ್ದು, ಹಾಗೆ ಅದನ್ನು ಮೆಲ್ಟ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ಈಗ ಇದಾಗಿದೆ ನೋಡಿ, ಈ ರೀತಿ ಆದರೆ ಸಾಕು. ಈಗ ಇದನ್ನು ಅದರಿಂದ ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ಅದನ್ನು ಆರಲು ಬಿಡಬೇಕು. ತುಂಬ ಏನು ಬೇಡ, ಸ್ವಲ್ಪ ಅದು ಬೆಚ್ಚಗಾದರೆ ಸಾಕು. ಈಗ ನಾವು ಕೇಕ್ ಟಿನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಸ್ಕ್ವೇರ್ ಅಂತ ಕೇಕ್ ಟಿನ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಹಚ್ಕೋತಾ ಇದ್ದೀನಿ. ಚೆನ್ನಾಗಿ ಹಚ್ಕೋಬೇಕು. ಈಗ ಅದಕ್ಕೆ ನಾವು ಮೊದಲೇ ಬಟರ್ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಪ್ಲೇಸ್ ಮಾಡಿಬಿಟ್ಟು ನಾವು ಅದಕ್ಕೂ ಆಯಿಲ್ನ ಹಚ್ಕೋಬೇಕು. ತುಂಬ ಏನು ಬೇಡ, ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ಸಾಕು. ಸೊ ಮೊದಲು ಇದನ್ನು ಸೆಟ್ ಮಾಡಿಕೊಂಡು ಆಮೇಲೆ ಆಯಿಲ್ನ ಹಚ್ಕೊಳ್ಳೋದು. ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ಸಾಕು. ಸೊ ಇದಾಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾವು ಒಂದು ಒಲೆ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಳ್ಳೋಣ. ಸೊ ಅದರಲ್ಲಿ ಒಂದು ಸ್ಟ್ಯಾಂಡನ್ನು ಇಡೋಣ. ಇಟ್ಟು ಅದರ ಮೇಲೆ ಮುಚ್ಚಿ ನಾವು ಒಂದು 10 ನಿಮಿಷ ಅದನ್ನು ಮುಂಚೆನೇ ಬಿಸಿ ಮಾಡ್ಕೋಬೇಕು. ಈಗ ಅದನ್ನು ಬಿಸಿ ಆಗೋಕ್ಕೆ ಬಿಡೋಣ. ಇಲ್ಲಿ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಾಕ್ಲೇಟ್ ಇದೆಯಲ್ಲ, ಅದಕ್ಕೆ ಒಂದು 1/4 ಕಪ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ. ಯಾವುದೇ ವಾಸನೆ ಇರುವಂಥ ಆಯಿಲ್ನ ಉಪಯೋಗಿಸ್ಬೇಡಿ. ಸೊ ಶೇಂಗಾ ಎಣ್ಣೆ ಆ ಥರ ಯಾವುದನ್ನು ಉಪಯೋಗಿಸ್ಬೇಡಿ. ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಉಪಯೋಗಿಸಿ. ನೋಡಿ, ಇದು ಕಲಸಿದ್ದಾಗಿದೆ. ಈಗ ನಾವು ಇದಕ್ಕೆ ಅರ್ಧ ಚಮಚದಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಾಕ್ಲೇಟ್ ಎಸೆನ್ಸು ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಸೊ ಈಗ ಕಲಸಿದ್ದಾಗಿದೆ. ಈಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಜರಡಿ ಹಿಡ್ಕೋಬೇಕು. ಸೊ ಈಗ ನಾನು 1 ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕೋತಾ ಇದ್ದೀನಿ. ಇದು ಅನ್ಸ್ವೀಟೆಂಡ್ ಕೋಕೋ ಪೌಡ್ರು. ಸೊ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ನಾವು ಇಲ್ಲಿ ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಜರಡಿ ಹಿಡ್ಕೋಬೇಕು. ಅಂದರೆ ಅದರಲ್ಲಿ ಏನಾದರೂ ಗಂಟಿದ್ದರೆ ಅದು ಹೋಗಲಿ ಅಂತ ಅಷ್ಟೇ. ಸೊ ಈಗ ಜರಡಿ ಹಿಡ್ಕೊಂಡಿದ್ದಾಗಿದೆ. ಈಗ ನೋಡಿ, ಈಗ ಜರಡಿ ಹಿಡ್ಕೊಂಡಿದ್ದೆಲ್ಲ ಆಗಿದೆ. ಈಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಲು ಹಾಕೋಕ್ಕಿಂತ ಮುಂಚೆ ನಾವು ಒಂದು ಸತಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ನೋಡಿ, ಈಗ ಕಲಸಿದ್ದು ಆಗಿದೆ. ಈಗ ನಾವು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲನ್ನ ಉಪಯೋಗಿಸ್ಬೇಕು. ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಹೋಗ್ತೀನಿ. ಒಮ್ಮೆಲೆ ಹಾಕಿಬಿಟ್ರೆ ಅದರ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ. ಸೊ ಅದಕ್ಕೇ ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಕಲಿಸ್ತಾ ಹೋಗಬೇಕು. ಸೊ ಇದನ್ನು ನಾವು ಗಂಟಿಲ್ದ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಟೋಟಲಾಗಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಹಾಲನ್ನು ಉಪಯೋಗಿಸಿದ್ದೀನಿ. ನಿಮಗೆ ಅದು ಗಟ್ಟಿ ಅನಿಸಿದರೆ 1-2 ಟೇಬಲ್ ಸ್ಪೂನಷ್ಟು ಹಾಲನ್ನ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು.
ಇಷ್ಟು ಮೆಜರ್ಮೆಂಟಿಗೆ ಇಷ್ಟು ಹಾಲು ಸಾಕಾಗುತ್ತೆ ನೋಡಿ. ಈಗ ಕಲಸಿದ್ದಾಗಿದೆ. ಈಗ ಇದನ್ನು ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಕಲಿಸ್ಬೇಕು. ಸೊ ಕಲಸಿದ್ದಾಗಿದೆ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಚೋಕೋ ಚಿಪ್ಸನ್ನು ಹಾಕೋತಾ ಇದ್ದೀನಿ. ಚಾಕ್ಲೇಟ್ ಬ್ರೌನಿ ಆಗಿರೋದ್ರಿಂದ ಚೋಕೋ ಚಿಪ್ಸ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಿಮಗೆ ಚೋಕೋ ಚಿಪ್ಸ್ ಇಲ್ಲ ಮನೆಯಲ್ಲಿ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ನಾವು ಮೊದಲೇ ಕೇಕ್ ಟಿನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದಕ್ಕೆ ಈಗ ಇದನ್ನೆಲ್ಲ ಬ್ಯಾಟರ್ನ ಹಾಕ್ಕೊಳ್ಳೋಣ. ಈಗ ಬ್ಯಾಟರ್ನ ಹಾಕ್ಕೊಂಡಿದ್ದಾಗಿದೆ. ಅದರ ಮೇಲ್ಗಡೆ ನಾನು ಇಲ್ಲಿ ಸ್ವಲ್ಪ ಚೋಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ ನೋಡಿ. ಚೋಕೋ ಚಿಪ್ಸ್ನ ಹಾಕ್ಕೊಂಡಿದ್ದಾಗಿದೆ. ಈಗ ಒಂದು 2ರಿಂದ 3 ಸತಿ ಟ್ಯಾಪ್ ಮಾಡ್ಕೊಳ್ಳೋಣ. ಅದರಲ್ಲಿ ಏನಾದರೂ ಏರ್ ಬಬಲ್ಸ್ ಇದ್ದರೆ ಹೋಗಲಿ ಅಂತ ಅಷ್ಟೇ. ಈಗ ಇದು 10 ನಿಮಿಷ ಆಗಿದೆ ಬಿಸಿ ಮಾಡೋಕ್ಕಿಟ್ಟು. ಸೊ ಈಗ ಇದರಲ್ಲಿ ನಾವು ಇದನ್ನು ಪ್ಲೇಸ್ ಮಾಡೋಣ. ಈಗ ಇದನ್ನು ಮುಚ್ಚಿ ನಾವು ಸಣ್ಣ ಉರಿಯಲ್ಲಿ ಒಂದು 30ರಿಂದ 35 ನಿಮಿಷ ಬೇಕ್ ಮಾಡಬೇಕಾಗುತ್ತೆ. ಒಂದು 25 ನಿಮಿಷ ಆದಮೇಲೆ ಚೆಕ್ ಮಾಡಿ, ಟೂತ್ ಪಿಕ್ ಇನ್ಸರ್ಟ್ ಮಾಡಿ ಚೆಕ್ ಮಾಡಿ. ಅದು ಏನಾದರೂ ಹಸಿ ಇದ್ದರೆ ಇನ್ನೊಂದು 5 ನಿಮಿಷ ಬೇಕ್ ಮಾಡ್ಕೊಳ್ಳಿ. ನೋಡಿ ಇದಾಗಿದೆ. ಈಗ ನಾನು ಚೆಕ್ ಮಾಡ್ತಾಯಿದ್ದೀನಿ. 30 ನಿಮಿಷ ಆಗಿದೆ ನಾನಿಲ್ಲಿಟ್ಟು. ಸೊ ನೋಡಿ ಟೂತ್ ಪಿಕ್ ಕ್ಲಿಯರಾಗಿ ಬಂದಿದೆ ಅಂದರೆ ಇದು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಸೊ ನಾವೀಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ಹೊರಗಡೆ ತಕ್ಕೊಳ್ಳೋಣ. ಈಗ ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ಇದರ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿ ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ. ನೋಡಿ ಈಗ ಇದು ತಣ್ಣಗಾಗಿದೆ. ಈಗ ನಾವೀಗ ಆ ಬಟರ್ ಪೇಪರಿಂದ ಆಚೆ ತಕ್ಕೊಳ್ಳೋಣ. ಬಟರ್ ಪೇಪರಿಂದ ಈಸಿಯಾಗಿ ಹೊರಗಡೆ ಬರುತ್ತೆ. ಈಗ ನಾವು ಬಟರ್ ಪೇಪರನ್ನು ರಿಮೂವ್ ಮಾಡೋಣ. ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಬಟರ್ ಪೇಪರನ್ನು ತೆಗೆಯೋಣ. ನಿಧಾನವಾಗಿ ನಾವು ಬಟರ್ ಪೇಪರನ್ನ ಈಗ ತಕ್ಕೊಳ್ಳೋಣ. ನೋಡಿ ಬ್ರೌನಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಬೇಕ್ರಿಯಲ್ಲಿ ತಿನ್ನೋದೇ ಬೇಡ, ಮನೆಯಲ್ಲೇ ಹೀಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ನೋಡಿ ಬಟರ್ ಪೇಪರ್ ತೆಗೆದಿದ್ದಾಗಿದೆ. ಈಗ ನಾವು ಬ್ರೌನಿಯನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ಮಾಡೋದಕ್ಕೆ ಮೈದಾ ಉಪಯೋಗಿಸಿದ್ದೀನಿ. ನೀವು ಬೇಡ ಇನ್ನೂ ಹೆಲ್ತಿಯಾಗಿ ಬೇಕು ನಮಗೆ ಅಂದರೆ ನೀವು ಸೇಮ್ ಅಳತೆಯಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೋಬೋದು. ವೀಕ್ಷಕರೇ, ಒಮ್ಮೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಅವಾಗೆ ನಿಮಗೆ ಗೊತ್ತಾಗುತ್ತೆ ಈ ಬ್ರೌನಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಸೊ ನೀವು ಬೇಕ್ರಿಯಿಂದ ತರೋದೇ ಬೇಡ. ಮಕ್ಕಳು ಯಾವಾಗಾದರೂ ಕೇಳಿದರೆ ಮನೆಯಲ್ಲೇ ನೀವು ಹೀಗೆ ಮಾಡಿಕೊಟ್ರೆ ಅವರೂ ಖುಷಿ ಪಡ್ತಾರೆ, ನಿಮಗೂ ಕಾಳಜಿ ಇರಲ್ಲ ಬೇಕ್ರಿಯಿಂದ ತಂದಿದ್ದು ಅಂತ. ಸೊ ಒಮ್ಮೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ. ನೀವು ಯಾವುದೇ ಪಾರ್ಟಿ ಇರಲಿ ಅಥವಾ ಮಕ್ಕಳ ಬರ್ಡೇ ಪಾರ್ಟಿ ಇರಲಿ ಅದಕ್ಕೂ ಇದನ್ನು ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಲಿ ಅಂತ ನಾನೇನು ಮಾಡಿದ್ದೀನಿ, ಡೈರಿ ಮಿಲ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ನಾನು ಅದರ ಮೇಲೆ ಅದನ್ನು ಹಾಕಿದ್ದೀನಿ. ಈಗ ಅದ್ರ ಮೇಲೆ ಸ್ವಲ್ಪ ತುರಿದ ಚಾಕ್ಲೇಟ್ನ ಹಾಕೋತಾ ಇದ್ದೀನಿ. ಇದ್ರ ಟೇಸ್ಟು ಇಷ್ಟು ಸಖತ್ತಾಗಿರುತ್ತಂದರೆ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಸಹ ಇದನ್ನು ಅಷ್ಟು ಇಷ್ಟಪಟ್ಟು ತಿಂತಾರೆ. ಒಂದೇ ದಿನದಲ್ಲಿ ಫುಲ್ ಖಾಲಿಯಾಗಿ ಹೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಮೊಟ್ಟೆ ಹಾಕ್ತೇನೆ ಚಾಕ್ಲೇಟ್ ಬ್ರೌನಿನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.